ಹಾವೇರಿ ಜಿಲ್ಲೆಯ ಹಿರೂರು ಗ್ರಾಮದಲ್ಲಿ ನಡೆದ ದುರ್ಘಟನೆ ಮನುಷ್ಯರ ಹೃದಯವನ್ನ ನುಂಗಿಸುವಂತಿತ್ತು. ಕಾಡಿನಲ್ಲಿ ನೀರು ಕುಡಿಯಲು ತೆರಳಿದ್ದಾಗ ನೈಸರ್ಗಿಕವಾಗಿ ಇರುವ ನಾಡಪಾಂಗಳು ಸ್ಫೋಟಗೊಂಡಿವೆ. ಈ ಸ್ಫೋಟದ ತೀವ್ರತೆ ಅತಿ ಶಕ್ತಿಶಾಲಿಯಾಗಿದ್ದು, ದುರ್ಘಟನೆಯ ವೇಳೆ ಶೇಖಪ್ಪ ಮೆಳ್ಳಹಳ್ಳಿ ಅವರ ಪಾಲಿನ 2 ಹೋರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿವೆ. ಕಾಡಿನಲ್ಲಿ ನೀರು ಕುಡಿಯಲು ಹೋದ ಪ್ರಾಣಿಗಳು ಕಿಡಿಗೇಡಿಗಳ ಕೃತ್ಯದಿಂದ ಬಲಿಯಾಗಿವೆ. ಅವುಗಳ ಬಾಯಿ ಚುಂಬಕದಂತೆ ಚಿತ್ರವಾಗಿ ಹೋಗಿತ್ತು. ತೀವ್ರ ರಕ್ತಸ್ರಾವದಿಂದ ಸಾಯುವ ಮೊದಲು ಹೋರಿಗಳು ಯಾವುದೇ ನೆರವನ್ನ ಪಡೆಯಲು ಸಾಧ್ಯವಾಗಲಿಲ್ಲ. ದುರಂತ ಸ್ಥಳಕ್ಕೆ ಹಾನಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಫೋಟದ ಮೂಲವನ್ನ ಖಚಿತಪಡಿಸಿದ್ದಾರೆ. ಈ ಘಟನೆ ಕಾಡು ಪ್ರಾಣಿಗಳ ಸುರಕ್ಷತೆ ಹಾಗೂ ನಾಡ ಬಾಂಬ್ ಹಿತಚಿಂತನೆಯ ಅಗತ್ಯವನ್ನ ಮತ್ತೊಮ್ಮೆ ಮುಂದಾಡುವಂತೆ ಮಾಡಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.